ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 1968ರಲ್ಲಿ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 1968ರಲ್ಲಿ ಒಟ್ಟು 33 ಚಲನಚಿತ್ರಗಳು ಬಿಡುಗಡೆಗೊಂಡಿದ್ದು, ಅವುಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು 16 ಚಲನಚಿತ್ರಗಳಲ್ಲಿ, ಉದಯ್ ಕುಮಾರ್ ಅವರು 11 ಚಲನಚಿತ್ರಗಳಲ್ಲಿ ಮತ್ತು ಕಲ್ಯಾಣ್ ಕುಮಾರ್ ಅವರು 10 ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ 1968ರಲ್ಲಿ ಬಿಡುಗಡೆಗೊಂಡಿರುವ ಆ 33 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 1968ರಲ್ಲಿ ಬಿಡುಗಡೆಗೊಂಡಿರುವ ಮೊದಲನೇ ಮತ್ತು ಕನ್ನಡದ 232ನೇ ಚಲನಚಿತ್ರ ಜೇಡರ ಬಲೆ. ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಉದಯ್ ಕುಮಾರ್, ಶಕ್ತಿ ಪ್ರಸಾದ್, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 233ನೇ ಚಲನಚಿತ್ರ ಮಾತೆಯೇ ಮಹಾಮಂದಿರ. ಈ ಚಿತ್ರವನ್ನು BC ಶ್ರೀನಿವಾಸರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಜಯಂತಿ, BM ವೆಂಕಟೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 234ನೇ ಚಲನಚಿತ್ರ ಅರುಣೋದಯ. ಈ ಚಿತ್ರವನ್ನು C ಶ್ರೀನಿವಾಸನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ರಾಜಶ್ರೀ, ಬೇಬಿ ರಾಣಿ, ಬಾಲಕೃಷ್ಣ, ದ್ವಾರಕೀಶ್, ಸಾವುಕಾರ್ ಜಾನಕಿ, ಉದಯ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 235ನೇ ಚಲನಚಿತ್ರ ಗಾಂಧಿನಗರ. ಈ ಚಿತ್ರವನ್ನು KSL ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, KS ಅಶ್ವಥ್, ನರಸಿಂಹರಾಜು, BV ರಾಧಾ, ದ್ವಾರಕೀಶ್, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 236ನೇ ಚಲನಚಿತ್ರ ಭಾಗ್ಯದ ಬಾಗಿಲು. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ 100ನೇ ಚಲನಚಿತ್ರ. ಈ ಚಿತ್ರವನ್ನು KSL ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, B ವಿಜಯಲಕ್ಷ್ಮಿ, BV ರಾಧಾ, M ಜಯಶ್ರೀ, ದ್ವಾರಕೀಶ್, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 237ನೇ ಚಲನಚಿತ್ರ ಮನಸಾಕ್ಷಿ. ಈ ಚಿತ್ರವನ್ನು SK ಚಾರಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಸಾವುಕಾರ್ ಜಾನಕಿ, ಶೈಲಶ್ರೀ, MP ಶಂಕರ್, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 238ನೇ ಚಲನಚಿತ್ರ ಮಂಕುದಿಣ್ಣೆ. ಈ ಚಿತ್ರವನ್ನು KSL ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, B ವಿಜಯಲಕ್ಷ್ಮಿ, M ಜಯಶ್ರೀ, ಬಾಲಕೃಷ್ಣ, ದ್ವಾರಕೀಶ್, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 239ನೇ ಚಲನಚಿತ್ರ ಗೌರಿ ಗಂಡ. ಈ ಚಿತ್ರವನ್ನು ಸುಂದರ್ನಾಥ್ ನಾಡಕರ್ಣಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಜಾಶಂಕರ್, ಮೈನಾವತಿ, B ಜಯ, B ವಿಜಯಲಕ್ಷ್ಮಿ, ಗಣಪತಿ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 240ನೇ ಚಲನಚಿತ್ರ ಸರ್ವಮಂಗಳ. ಈ ಚಿತ್ರವನ್ನು ಚದುರಂಗರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, KS ಅಶ್ವಥ್, ಸಂಪತ್, M ಜಯಶ್ರೀ, MN ಲಕ್ಷ್ಮೀದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 241ನೇ ಚಲನಚಿತ್ರ ಚಿನ್ನಾರಿ ಪುಟ್ಟಣ್ಣ. ಈ ಚಿತ್ರವನ್ನು BR ಪಂತುಲುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ BR ಪಂತುಲು, ರಮೇಶ್, B ವಿಜಯಲಕ್ಷ್ಮಿ, ಉದಯಚಂದ್ರಿಕಾ, ಜೂನಿಯರ್ ರೇವತಿ, ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 242ನೇ ಚಲನಚಿತ್ರ ಮೈಸೂರು ಟಾಂಗ. ಈ ಚಿತ್ರವನ್ನು GV ಅಯ್ಯರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, B ವಿಜಯಲಕ್ಷ್ಮಿ, ಬಾಲಕೃಷ್ಣ, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 243ನೇ ಚಲನಚಿತ್ರ ಭಾಗ್ಯದೇವತೆ. ಈ ಚಿತ್ರವನ್ನು ರತ್ನಾಕರ್ ಮತ್ತು ಮಧು ಅವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಉದಯಚಂದ್ರಿಕಾ, ಬಾಲಕೃಷ್ಣ, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 244ನೇ ಚಲನಚಿತ್ರ ಬೆಂಗಳೂರು ಮೈಲ್. ಈ ಚಿತ್ರವನ್ನು LS ನಾರಾಯಣ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ವಿಜಯಶ್ರೀ, BV ರಾಧಾ, ನರಸಿಂಹರಾಜು, ಜ್ಯೋತಿಲಕ್ಷ್ಮಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 245ನೇ ಚಲನಚಿತ್ರ ಮಮತೆ. ಈ ಚಿತ್ರವನ್ನು YR ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಲೀಲಾವತಿ, B ವಿಜಯಲಕ್ಷ್ಮಿ, KS ಅಶ್ವಥ್, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. 246ನೇ ಚಲನಚಿತ್ರ ಅಣ್ಣೆಲೆ ಚಿಗುರಿದಾಗ.
ಈ ಚಿತ್ರವನ್ನು ಎಂ.ಆರ್. ವಿಠ್ಠಲ್ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಆರ್. ನಾಗೇಂದ್ರ ರಾವ್, ಅರುಣ್ ಕುಮಾರ್, ಬಿ.ವಿ. ರಾಧಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 247ನೇ ಚಲನಚಿತ್ರ ಮಹಾಸತಿ ಅರುಂಧತಿ. ಈ ಚಿತ್ರವನ್ನು ಆರೂರು ಪಟ್ಟಾಭಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಉದಯ್ ಕುಮಾರ್, ಅರುಣ್ ಕುಮಾರ್, ಬಿ. ವಿಜಯಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 248ನೇ ಚಲನಚಿತ್ರ ಬೇಡಿ ಬಂದವಳು. ಈ ಚಿತ್ರವನ್ನು ಸಿ. ಶ್ರೀನಿವಾಸನ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಚಂದ್ರಕಲಾ, ದ್ವಾರಕೀಶ್, ಶೈಲಶ್ರೀ, ಶ್ಯಾಮ್ ಸುಂದರ್, ಇಂದ್ರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 249ನೇ ಚಲನಚಿತ್ರ ಆನಂದ ಕಂದ. ಈ ಚಿತ್ರವನ್ನು ಎ. ಸಿ. ನರಸಿಂಹಮೂರ್ತಿ ಮತ್ತು ದ್ವಾರಕಾನಾಥ್ರವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಶ್ರೀನಾಥ್, ಕಲ್ಪನಾ, ಮೈನಾವತಿ, ಜಯಶ್ರೀ, ಸಂಪತ್, ಬೇಬಿ ರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 250ನೇ ಚಲನಚಿತ್ರ ಅಡ್ಡದಾರಿ. ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಬಿ. ಎಂ. ವೆಂಕಟೇಶ್, ಲೋಕೇಶ್, ಸತ್ಯವತಿ, ಕಲ್ಪನಾ, ದ್ವಾರಕೀಶ್, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 251ನೇ ಚಲನಚಿತ್ರ ಅಣ್ಣ ತಮ್ಮ. ಈ ಚಿತ್ರವನ್ನು ಕೆ.ಎಸ್.ಎಲ್. ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಲೀಲಾವತಿ, ಕಲ್ಪನಾ, ದ್ವಾರಕೀಶ್, ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 252ನೇ ಚಲನಚಿತ್ರ ನಮ್ಮ ಊರು. ಈ ಚಿತ್ರವನ್ನು ಸಿ. ವಿ. ಶಿವಶಂಕರ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಉದಯ್ ಕುಮಾರ್, ಕೃಷ್ಣಕುಮಾರಿ, ಶೈಲಶ್ರೀ, ರಾಜೇಶ್, ಬಾಲಕೃಷ್ಣ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 253ನೇ ಚಲನಚಿತ್ರ ನಾನೇ ಭಾಗ್ಯವತಿ. ಈ ಚಿತ್ರವನ್ನು ಟಿ. ವಿ. ಸಿಂಗ್ ಠಾಕೂರ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಭಾರತಿ, ಮೈನಾವತಿ, ನರಸಿಂಹರಾಜು, ಬಿ. ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 254ನೇ ಚಲನಚಿತ್ರ ನಟ ಸಾರ್ವಭೌಮ. ಈ ಚಿತ್ರವನ್ನು ಆರೂರು ಪಟ್ಟಾಭಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಚಲನಚಿತ್ರ ಭಾಗ್ಯದ ಬಾಗಿಲು ಚಲನಚಿತ್ರದ ಸಾಕ್ಷ್ಯಚಿತ್ರವಾಗಿರುತ್ತದೆ. 255ನೇ ಚಲನಚಿತ್ರ ರೇವಡಿ ರಂಗಣ್ಣ. ಈ ಚಿತ್ರವನ್ನು ಆರ್. ರಾಮಮೂರ್ತಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ರಾಜಾಶಂಕರ್, ಜಯಂತಿ, ಚಂದ್ರಕಲಾ, ಬಾಲಕೃಷ್ಣ, ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 256ನೇ ಚಲನಚಿತ್ರ ಧೂಮಕೇತು. ಈ ಚಿತ್ರವನ್ನು ಆರ್. ಎನ್. ಜೈಗೋಪಾಲ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಉದಯ ಚಂದ್ರಿಕಾ, ಶಕ್ತಿ ಪ್ರಸಾದ್, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 257ನೇ ಚಲನಚಿತ್ರ ಅಮ್ಮ. ಈ ಚಿತ್ರವನ್ನು ಬಿ. ಆರ್. ಪಂತುಲುರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಬಿ. ಆರ್. ಪಂತುಲು, ಎಂ. ವಿ. ರಾಜಮ್ಮ, ಮೈನಾವತಿ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 258ನೇ ಚಲನಚಿತ್ರ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಈ ಚಿತ್ರವನ್ನು ವೈ. ಆರ್. ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಲೀಲಾವತಿ, ಬಿ. ವಿ. ರಾಧಾ, ಬಾಲಕೃಷ್ಣ, ರಮಾದೇವಿ, ಆರ್. ನಾಗೇಂದ್ರ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 259ನೇ ಚಲನಚಿತ್ರ ಸಿಂಹ ಸ್ವಪ್ನ. ಈ ಚಿತ್ರವನ್ನು ಡಬ್ಲ್ಯೂ. ಆರ್. ಸುಬ್ಬರಾವ್ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಜಯಂತಿ, ಬಿ. ವಿ. ರಾಧಾ, ನರಸಿಂಹರಾಜು, ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 260ನೇ ಚಲನಚಿತ್ರ ಪ್ರವಾಸಿ ಮಂದಿರ. ಈ ಚಿತ್ರವನ್ನು ಕಲ್ಯಾಣ್ ಕುಮಾರ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ವಂದನಾ, ಸುದರ್ಶನ್, ದ್ವಾರಕೀಶ್, ಬಾಲಕೃಷ್ಣ, ಆರ್. ನಾಗೇಂದ್ರ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 261ನೇ ಚಲನಚಿತ್ರ ಲಕ್ಷಾಧೀಶ್ವರ. ಈ ಚಿತ್ರವನ್ನು ಎಸ್. ಎನ್. ಸಿಂಗ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ದಿನೇಶ್, ಶೈಲಶ್ರೀ, ಡಿಕ್ಕಿ ಮಾಧವರಾವ್, ರಾಜಾನಂದ್, ದ್ವಾರಕೀಶ್, ಕಮಲಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 262ನೇ ಚಲನಚಿತ್ರ ಗೋವಾದಲ್ಲಿ CID 999. ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲಕ್ಷ್ಮಿ, ನರಸಿಂಹರಾಜು, ಶಕ್ತಿ ಪ್ರಸಾದ್, ಜ್ಯೋತಿ ಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 263ನೇ ಚಲನಚಿತ್ರ ಹೂವು ಮುಳ್ಳು.
ಈ ಚಿತ್ರವನ್ನು ಎ.ವಿ. ಶೇಷಗಿರಿ ರಾವ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಕಲ್ಪನಾ, ಬಾಲಕೃಷ್ಣ, ಡಿಕ್ಕಿ ಮಾಧವರಾವ್, ಎಂ.ಪಿ. ಶಂಕರ್, ರಂಗ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 1968ರಲ್ಲಿ ಬಿಡುಗಡೆಗೊಂಡಿರುವ 33ನೇ ಮತ್ತು ಕನ್ನಡದ 264ನೇ ಚಲನಚಿತ್ರ ಮಣ್ಣಿನ ಮಗ. ಈ ಚಿತ್ರವನ್ನು ಗೀತಾ ಪ್ರಿಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಎಂ.ಪಿ. ಶಂಕರ್, ಡಿಕ್ಕಿ ಮಾಧವರಾವ್, ಜಯಚಿತ್ರ, ಬಿ. ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ 1968ರಲ್ಲಿ ಬಿಡುಗಡೆಗೊಂಡಿರುವ 33 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.